ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಮೋದಿ ಸಮರ, ಯುವಕರ ಕ್ಷೇಮ ಭವಿಷ್ಯಕ್ಕಿಂತ ಯಾವುದು ಮುಖ್ಯ ಅಲ್ಲ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಿಸಲಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸ್ಥಾಪಿಸಲಿಕ್ಕೆ ನಿರ್ಧರಿಸಿದ್ದೇವೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚಿಸಿದ್ದೇವೆ ಅನ್ನುವಂಥದ್ದನ್ನ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ರು. ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವ ನಿಟ್ಟಿನಲ್ಲಿ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಯುವ ಜನತೆಯ ಭವಿಷ್ಯಕ್ಕೆ ಹಾನಿಯಾದರೆ ಸುಮ್ಮನೆ ಬಿಡಲ್ಲ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರಧಾನಿಯ ಸಾಮಾಜಿಕ ಜಾಲತಾಣದ ಪೋಸ್ಟ್ ಅನ್ನ ಮಾಡಲಾಗಿರುವಂತ ವಿಚಾರ ಇದು. ಇದೇ ಒಂದು ಪೋಸ್ಟ್ ಅನ್ನ ನೀಟ್ ಅಕ್ರಮ ನಡೆದಂತ ಸಂದರ್ಭದಲ್ಲಿ, ಸಾವನ್ನಪ್ಪಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ಟೈಮ್ನಲ್ಲಿ ಮಾಡಿದಿದ್ರೆ ಇವತ್ತೆಲ್ಲ ರೋಡಿಗೆ ಇಳಿದಿದ್ದಾರಲ್ಲ, ಇಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳು ಇರ್ತಾ ಇರಲಿಲ್ಲ. ಇದರ ಕಡೆ ಕಿವಿ ಕೊಡದಲೇ ಇದ್ದಿದ್ದಂಥದ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ, ಆಕ್ರೋಶಕ್ಕೆ ಕಾರಣ ಆಗಿದೆ. ನರೇಂದ್ರ ಮೋದಿ ಪೋಸ್ಟ್ ಏನಿತ್ತು ಅಂತ ನೋಡಿದಾದ್ರೆ, ನಮ್ಮ ಯುವಕರ ಕಲ್ಯಾಣ ಮತ್ತು ಭವಿಷ್ಯಕ್ಕಿಂತ ನಮಗೆ ಬೇರೆ ಯಾವುದೂ ಮುಖ್ಯವಲ್ಲ. ಪೇಪರ್ ಲೀಕ್ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂತವರಿಗೆ ತಕ್ಷಣವೇ ಮತ್ತು ಕಠಿಣ ಶಿಕ್ಷೆ ವಿಧಿಸಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯ ಸ್ಥಾಪಿಸಲಿಕ್ಕೆ ನಿರ್ಧಾರವನ್ನ ಮಾಡಿದ್ದೇವೆ. ಈ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಇಲಾಖೆಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ರಕ್ಷಣೆ ಮಾಡಲು ಸರ್ಕಾರ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುತ್ತಿದೆ. ನರೇಂದ್ರ ಮೋದಿ ಅವರ ಪೋಸ್ಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು, ಯುವಕರ ಭವಿಷ್ಯದ ಜೊತೆ ಆಟವಾಡುವ ಅಥವಾ ಹಾನಿ ಮಾಡಲಿಕ್ಕೆ ಪ್ರಯತ್ನ ನಡೆಸುವಂತ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ನೀಟ್ ಗದ್ದಲದ ಬಗ್ಗೆ ಅಮಿತ್ ಶಾ ಕೂಡ ಪೋಸ್ಟ್ ಹಾಕಿದ್ದಾರೆ. ಕೇಂದ್ರ ಗೃಹ ಸಚಿವ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತದ್ದು ಕೇಂದ್ರ ಗೃಹ ಸಚಿವ, ಯುವಕರ ಹಿತ, ಉಜ್ವಲ ಭವಿಷ್ಯ ಮೊದಲ ಆದ್ಯತೆ. ಯುವಕರ ಹಿತವೇ ಮೋದಿ ಸರ್ಕಾರದ ಆದ್ಯತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಭರವಸೆ. ರಾಹುಲ್ ಗಾಂಧಿ ನಿನ್ನೆ 5 ಬೇಡಿಕೆಯನ್ನ ಇಟ್ಟಿದ್ರು. ಅದರಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ಕೂಡ ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಅಧಿವೇಶನದಲ್ಲಿ. ಬಟ್ ಅಮಿತ್ ಶಾ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ. ಮೋದಿ ನಡೆ ಮೈಲಿಗಲ್ಲು ಅಂತ ಶಾ ಬಣ್ಣಿಸಿದ್ದಾರೆ. ಯುವಕರ ಬದುಕಿನೊಂದಿಗೆ ಚೆಲ್ಲಾಟ ಆಡಿದವರ ವಿರುದ್ಧ ಕಠಿಣ ಕ್ರಮ. ಇದು ಅಮಿತ್ ಶಾ ಅವರ ಪೋಸ್ಟ್. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದೆ. ಪ್ರಶ್ನೆ ಪತ್ರಿಕೆ ಲೀಕ್ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್, ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿಕ್ಕೆ ಸಿಬಿಐ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತನಿಖೆಯನ್ನ ಮಾಡ್ತಾ ಇದೆ ಸಿಬಿಐ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಮೋದಿ ಮಾತನಾಡಿದ್ದಾರೆ. ಮೋದಿ ಹೇಳ್ತಾ ಇದ್ದಂತೆ ಚಾರ್ಜ್ ಶೀಟ್ಗೆ ಸಿಬಿಐ ಸಿದ್ಧತೆ ಮಾಡಿಕೊಂಡಿದೆ. ಮುಂದಿನ ವಾರವೇ ಕೋರ್ಟ್ಗೆ ಸಿಬಿಐ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿದೆಯಂತೆ. ತನಿಖೆ ಏನೇನೆಲ್ಲ ಮಾಡಲಾಗಿದೆ, ಯಾರೆಲ್ಲ ತಪ್ಪಿತಸ್ಥರಿದ್ದಾರೆ, ಯಾವ ರೀತಿಯಾಗಿ ಈ ಕ್ವಶನ್ ಪೇಪರ್ ಲೀಕ್ ಆಯಿತು, ಇದರ ಜಾಲ ಎಷ್ಟಿದೆ, ಯಾವ್ಯಾವ ರೀತಿಯಾಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು, ಇದೆಲ್ಲದ್ರ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಿದೆ ಸಿಬಿಐ. ಒಂದ್ ಕಡೆ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ. ಅಮಿತ್ ಶಾ ಅವರು ಕೂಡ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಇದರ ನಂತರ ಸಿಬಿಐ ಫುಲ್ ಆಕ್ಟಿವ್ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ ಮುಂದಾಗಿದೆ. ಪ್ರಧಾನಿ ಮೋದಿ ಪೋಸ್ಟ್ಗೆ ರಾಹುಲ್ ಗಾಂಧಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅವರು ಕೂಡ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿ, ನೀಟ್ ವಿದ್ಯಾರ್ಥಿಗಳ ಬಳಿ ಕ್ಷಮೆ ಯಾಚಿಸಬೇಕು. ನೀವು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಹಾನಿ ಮಾಡಿದಂಥವರು ನೀವೇ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರನ್ನ ರಕ್ಷಿಸಿದ್ದೀರಿ. ವಿದ್ಯಾರ್ಥಿಗಳ ಬೇಡಿಕೆ ಸ್ಪಷ್ಟವಾಗಿದೆ. ರಾಹುಲ್ ಗಾಂಧಿ ಅವರ ಎಕ್ಸ್ಪೋಸ್ಟ್ ಇದು. ಪ್ರಧಾನರನ್ನ ಸಚಿವ ಸ್ಥಾನದಿಂದ ವಜಾ ಮಾಡಿ ಹಲ್ಲೆ ನಡೆಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ. ಎಕ್ಸ್ ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ವಾಗ್ದಾಳಿ ಮಾಡಿದ್ದಾರೆ. ವಿರೋಧ ಪಕ್ಷದಲ್ಲಿದ್ದಾಗ ವಾಗ್ದಾಳಿ ಮಾಡೋದು ಈಸಿ. ಆಡಳಿತ ಪಕ್ಷದಲ್ಲಿದ್ದಾಗ ಇವರು ಅದೇ ರೀತಿಯ ಕ್ರಮ ಕೈಗೊಂಡಿದ್ರ? ಇಲ್ಲ, ಏನು ಮಾಡಿಲ್ಲ. ಆಡಳಿತ ಪಕ್ಷದಲ್ಲಿದ್ದಾಗ ಇದೇ ಕಾಂಗ್ರೆಸ್ನವರು
ಇದೇ ರಾಜಸ್ಥಾನದಲ್ಲಿ ನಿಂತ್ಕೊಂಡು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಮಾತನಾಡಿದ್ರು. ಸಾರಿ, ನಿಮ್ಗೆ ಅನ್ಯಾಯ ಆಗ್ತಾ ಇದೆ, ಬಟ್ ಏನು ಮಾಡ್ಕೊಳ್ಳಿಕ್ಕೆ ಆಗದಂತ ಪರಿಸ್ಥಿತಿ ಇದೆ ಅಂತ ಮಾತನಾಡಿದ್ರು ಪ್ರಿಯಾಂಕಾ ಗಾಂಧಿ ಅವರು. ನಮ್ಮ ರಾಜ್ಯದ ಎಕ್ಸಾಂಪಲ್ ಕೊಡೋದಾದ್ರೆ ಇತ್ತೀಚೆಗೆ ಬಿಡಿ, 2016 ಲೆಕ್ಕ ತಗೊಂಡ್ರೆ PUC ಕೆಮಿಸ್ಟ್ರಿ ಎಕ್ಸಾಮು 2 ಬಾರಿ ಲೀಕ್ ಆಗಿದ್ದು. ಮಾರ್ಚ್ 21ಕ್ಕೆ ಲೀಕ್ ಆಗಿತ್ತು, ಮರು ಎಕ್ಸಾಮ್ ಮಾಡಿದ್ರು 31ಕ್ಕೆ, ಅವಾಗ್ಲೂ ಲೀಕ್ ಆಯ್ತು. ಏಪ್ರಿಲ್ 12ಕ್ಕೆ ಆಮೇಲೆ ಮರು ಎಕ್ಸಾಮ್ ಮಾಡಿದ್ರು. 2 ಸಲ ಒಂದೇ ಪೇಪರ್ ಲೀಕ್ ಆಯ್ತು. ರಾಜೀನಾಮೆ ಕೊಡಿ ಕಿಮ್ಮನೆ ರತ್ನಾಕರ್ ಅವರೇ ಅಂತ ಫುಲ್ ಅಖಾಡಕ್ಕೆ ಇಳಿದಿದ್ರು ಬಿಜೆಪಿ ಅವರೆಲ್ಲ. ಕೊಡ್ಲಿಲ್ಲ. ಯಾಕೆ ಕೊಡ್ಬೇಕು ಅಂದ್ರು ಸಿದ್ದರಾಮಯ್ಯನವರ ಭಾಗ. ಅದಕ್ಕೆ ಹೇಳಿದ್ದು ವಿರೋಧ ಪಕ್ಷದಲ್ಲಿದ್ದಾಗ ಚಂದ ಪ್ರಶ್ನೆ ಮಾಡ್ಲಿಕ್ಕೆ. ಇನ್ನು ಈಗ ನಾಯಕತ್ವ ಪ್ರದರ್ಶಿಸುವ ಸಮಯ ಬಂದಿದೆ. ಮೋದಿ ವಿರುದ್ಧ ಸಂಸದೆ ಪ್ರಿಯಾಂಕಾ ಗಾಂಧಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಈಗಲಾದ್ರೂ ಆಲಿಸಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ವ್ಯವಸ್ಥೆ ಮೇಲಿನ ನಂಬಿಕೆ ಹೋಗಿದೆ ಅಂತಂದ್ರು. प्रॉब्लम एक है, बच्चा कुछ कह रहा है, आप कुछ और कह रहे हो। नेता हैं, नेतृत्व दिखाने का समय आ गया है, नेतृत्व दिखाएं। बच्चे कुछ कह रहे हैं, पहले उनकी बात सुने, उनकी मांगे क्या है। स्पष्ट मांगे हैं, धर्मेंद्र प्रधान रिजाइन करे। दूसरा कि जितने भी जिन्होंने इनको मारा है, पीटा है, उन पे कार्रवाई हो। तीसरी इनकी डिमांड, जितनी भी डिमांड है इनको पहले आप फुलफिल करो ना, इतना मुश्किल नहीं है। सिस्टम में भरोसा टूट गया है, बच्चों का, स्टूडेंट्स का भरोसा टूट गया है। तो सिस्टम द्वारा अगर आप कोई सोल्यूशन देंगे तो बच्चा उसको एक्सेप्ट नहीं करेगा। ये सिंपल सी बात है जो सब माँ बाप जानते हैं। ये सिंपल सी बात है जो हमारे प्रधानमंत्री, हमारे नेता को जानना चाहिए। अगर उन्हें सोल्यूशन देना है, वो बच्चों की बात सुने, जो बच्चों की मांगे हैं उनको. ಪ್ರಧಾನಿ ಮೋದಿಗೆ ಖರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟಿದೆ. ಎಕ್ಸ್ಪೋಸ್ಟ್ ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಅವರ ತಿರುಗೇಟು. ನಿಮ್ಮ ಆಡಳಿತದಲ್ಲಿ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟೋಗ್ಬಿಟ್ಟಿದೆ. ನಿಮ್ಮ ಸರ್ಕಾರ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿದೆ. ಅವನಿಯಂತ್ರಿತ ಅರಮನೆಗಳಿಂದ ಹೊರಬನ್ನಿ, ಯುವ ಜನರ ಕೇವಲ 3 ಬೇಡಿಕೆಗಳನ್ನ ಈಡೇರಿಸಿ. ಇವರು ಆಗ್ರಹಿಸ್ತಾ ಇರೋದೆಲ್ಲ ತಪ್ಪು ಅಂತಲ್ಲ, ಕೇಳ್ತಾ ಇರೋದೆಲ್ಲ ಸರಿ ಇದೆ. ಬಟ್ ಎಲ್ಲ ಸಂದರ್ಭಗಳಲ್ಲೂ ಹಿಂಗೆ ಇರಿ. ವಿರೋಧ ಪಕ್ಷದಲ್ಲಿದ್ದಾಗ ಮಾತ್ರ ಧ್ವನಿ ಎತ್ತದಲ್ಲ. ನಮ್ಮ ರಾಜ್ಯದಲ್ಲೂ ಹಿಂಗಾದಾಗ ಮಾತಾಡಬೇಕು ಅಂತ ಹೇಳ್ತಿರೋದು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ಡಾಳ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ನೋಡ್ತಾ ಇದ್ವಿ ವಾಗ್ಯುದ್ಧಗಳು ಕಂಟಿನ್ಯೂ ಆಗಿದೆ. ಸಂಸತ್ ಅಧಿವೇಶನನೂ ಕೂಡ ನೀರಲ್ಲಿ ಹೋಮ ಮಾಡಿದಂತ ಆಗ್ತಾ ಇದೆ. ಅಧಿವೇಶನದ ಒಳಗಡೆ ಮತ್ತೆ ಹೊರಗಡೆನೂ ಪ್ರತಿಭಟನೆ. ಇನ್ನೊಂದ್ ಕಡೆ ಸಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಏನೇನೆಲ್ಲ ಆಗ್ತಾ ಇದೆ ಈ ಒಂದು ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೈಲೈಟ್ಸ್ಗಳು. ಪೃಥ್ವಿ, ಏನು ಬೆಳಗ್ಗೆ ಮೋದಿ ಪೋಸ್ಟ್ ಮಾಡಿದ್ರು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿಬಿಟ್ಟು ಬೇಗ ತ್ವರಿತ ವಿಚಾರಣೆ ಮಾಡಿ ತಪ್ಪಿತಸ್ಥರು ಯಾರಿದ್ರೆ ಸ್ಕ್ಯಾಮಲ್ಲಿ ಅವರಿಗೆಲ್ಲ ಶಿಕ್ಷೆ ಕೊಡ್ತೀವಿ ಅಂತ. ಅದು ತುಂಬ ಫಾಸ್ಟ್ ಮೂವಿಂಗಲ್ಲಿ ಆಗ್ತಾ ಇದೆ. ಈಗಾಗಲೇ ನ್ಯೂಸ್ 8 ನೆಟ್ವರ್ಕ್ 18ಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಏನಿದೆ ಅದರ ಸ್ಥಾಪನೆ ಸಂಬಂಧ ಈಗ ಆಲ್ರೆಡಿ ಇಂಟರ್ನಲ್ ಒಂದು ಮೀಟಿಂಗ್ ಆಗಿದೆ. ಸೊ ಅದಕ್ಕೆ ಯಾರನ್ನ ಜಡ್ಜ್ ಮಾಡಬೇಕು, ಏನು ಎತ್ತ ಅಂತೆಲ್ಲ ಸಾಕಷ್ಟು ಚರ್ಚೆಗಳಾಗಿದೆ ಒಂದು ಕಡೆ. ಇನ್ನೊಂದು ಕಡೆ CBI ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ, ವಿತಿನ್ ಎ ವೀಕ್, 1 ವಾರದೊಳಗಡೆ ಇದುವರೆಗೂ ಏನೇನು ತನಿಖೆ ಆಗಿದೆ, ತನಿಖೆಯ ಒಂದು ಪ್ರೈಮರಿ ರಿಪೋರ್ಟ್ನ ಫಸ್ಟ್ ಸಬ್ಮಿಟ್ ಮಾಡಿಬಿಡಿ, ಆಮೇಲೆ ನಂತರದ ರಿಪೋರ್ಟ್ಗಳನ್ನ ನೋಡೋಣ ಅಂತ. ಹಾಗಾಗಿ ಈ ನೀಟ್ ಸ್ಕ್ಯಾಮ್ ಏನಿದೆ ಆದಷ್ಟು ಬೇಗ ಒಂದು ಫುಲ್ ಸ್ಟಾಪ್ ಇಟ್ಬಿಟ್ಟು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸುವಂಥ ಪ್ರಯತ್ನಕ್ಕೆ ಮೋದಿ ಮುಂದಾಗಿರ್ತಕ್ಕಂಥದ್ದು. ಈ ಸಂಬಂಧ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ನೋಡೋದಾದರೆ ಕಾಂಗ್ರೆಸ್ ಅವರು ತಮ್ಮ ಪಟ್ಟವನ್ನು ಸಡಿಸ್ತಾ ಇಲ್ಲ, ವಿಪಕ್ಷಗಳು ಮತ್ತು CJP ಪಾರ್ಟಿಯವರು ಪಟ್ಟನ್ನು ಸಡಿಸ್ತಾ ಇಲ್ಲ. ಬೆಳಗ್ಗೆ ಏನು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ 11 ಗಂಟೆಗೆ ಸೆಷನ್ ಶುರುವಾಯಿತು. ಯಾವುದೇ ವಿಚಾರಗಳನ್ನು, ಬೇರೆ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಹಠ ಹಿಡಿದು ಒಂದಿಷ್ಟು ಕೋಲಾಹಲವನ್ನು ಎಬ್ಸಿದ್ರು. ಈ ಕಾರಣಕ್ಕಾಗಿ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಮಧ್ಯಾಹ್ನ 2 ಗಂಟೆಗೆ ಕಲಾಪವನ್ನು ಮುಂದೂಡಲಾಯಿತು. ಹಾಗಾಗಿ ಅವರು ಹೇಳ್ತಿದ್ದಾರೆ, BJP ಅವರು ಚರ್ಚೆ ಮಾಡೋಣ, ನೀಟಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ, ಎಲ್ಲ ವಿಚಾರದಲ್ಲೂ ನಿಮ್ಮ ಕೋಆಪರೇಷನ್ ಬೇಕು ಅಂತ ಕೇಳ್ತೀರಾ. ಆದರೆ ವಿಪಕ್ಷಗಳು ಬಿಡ್ತಾ ಇಲ್ಲ, ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಮತ್ತು ಅಂತ ಹಠ ಹಿಡಿದಿದ್ದಾರೆ. ಇನ್ನೊಂದು ಕಂಡೀಷನ್ಗಳಲ್ಲಿ ಸ್ಟೂಡೆಂಟ್ಸ್ ಮೇಲೆ ಏನು FIR ಕೇಸ್ಗಳಾಗಿದೆ
ಆ ನೀಟ್ ಪ್ರೊಟೆಸ್ಟಲ್ಲಿ ಆ ವಿದ್ಯಾರ್ಥಿಗಳ ಮೇಲಿನ ಎಲ್ಲ ಕೇಸನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತ ಆಲ್ರೆಡಿ ಈಗ ಏನು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ. ಸೊ ಆ ವಿಚಾರಕ್ಕೆ ಕಾಂಗ್ರೆಸ್ ಎಲ್ಲ ಒಂದು ಕಡೆ ಒಪ್ಪಿದ್ದಾರೆ. ಆದರೆ ಪ್ರಮುಖವಾಗಿ ಅವ್ರದ್ದು ಅಜೆಂಡಾ ಇರ್ತಕ್ಕಂಥದ್ದು ಪ್ರಧಾನ ಕೆಳಗಿಳಿಬೇಕು, ಅವ್ರು ಇಳಿಲ್ಲ ಅಂದರೆ ಮೋದಿ ತಮ್ಮ ಕ್ಯಾಬಿನೆಟ್ನಿಂದ ಅವ್ರನ್ನ ವಜಾ ಮಾಡಿ ತೆಗೆದಾಕಬೇಕು ಅಂತಕ್ಕಂಥದ್ದು ತುಂಬ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೀಗಾಗಿ ಏನೋ ಸಂಸತ್ನಲ್ಲಿ ಕಲಾಪ ಕೂಡ ನಡೆಯಕ್ಕೆ ಬಿಡ್ತಾ ಇಲ್ಲ, ಹಾಗಾಗಿ ಪೋಸ್ಟ್ಪೋನ್ ಆಗಿದೆ. ಇನ್ನೊಂದು ಕಡೆ ರಾಜ್ಯಾದ್ಯಂತ ಇತರ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಒಂದು ರಮೇಶ್ ಇದನ್ನ ನೋಡ್ತಾ ಹೋದಾದ್ರೆ ಈಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರು ಕೂಡ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಸಂಸತ್ನ ಹೊರಗಡೆನೂ ಕೂಡ NDA ಒಕ್ಕೂಟದವರೆಲ್ಲ ಹೇಳ್ತಾ ಇದ್ದಾರೆ ಪ್ರಧಾನ್ ರಾಜೀನಾಮೆ ಯಾಕೆ, ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಇನ್ನ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ CBI ರೆಡಿ ಆಗಿರುವಂತದ್ದು. ಇದು ಸ್ಪಷ್ಟವಾಗಿ ಸೂಚಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳಲ್ಲ, ಅವರನ್ನು ಕೂಡ ತೆಗೆಯೋದಿಲ್ಲ ಅಂತ. ಇದು ಹೋರಾಟ ಇನ್ನಷ್ಟು ತೀವ್ರ ಆಗುತ್ತಾ ಅಂತ, ಇನ್ನಷ್ಟು ಕಿಚ್ಚು ಹತ್ತುತ್ತಾ ಅಂತ. ಎಕ್ಸಾಕ್ಟ್ಲಿ ಪೃಥ್ವಿ, ಏನಂದರೆ ಪ್ರಧಾನ ರಾಜೀನಾಮೆ ವಿಚಾರ ಯಾವುದೇ ಕಾರಣಕ್ಕೂ ಏನೋ ಪ್ರಧಾನ್ ಅವರ ರಾಜೀನಾಮೆಯನ್ನು ಮೋದಿ ಯಾವುದೇ ಕಾರಣಕ್ಕೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ, ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆಮೇಲೆ ಇನ್ನೊಂದು, ಅವರು ಸಂಸತ್ನಲ್ಲಿ ಬಂದು ಪ್ರಧಾನಿ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಂಸತ್ನಲ್ಲಿ ಏನು ಉತ್ತರ ಕೊಡೋದು, ಬೆಳಗ್ಗೆ ಅವರು ಪೋಸ್ಟ್ ಮೂಲಕ ಕ್ಲಿಯರ್ ಕಟ್ಟಾಗಿ ಹೇಳಿದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ವಿಚಾರವನ್ನು. ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯವೇ ನಮಗೆ ಮುಖ್ಯ, ಅದಕ್ಕಿಂತ ಮಿಗಿಲಾದದ್ದು ನಮ್ಮ ಸರ್ಕಾರಕ್ಕೆ ಯಾವುದೂ ಇಲ್ಲ, ಅವರ ಹಿತವನ್ನು ಕಾಪಾಡ್ತೀವಿ ನಾವು, ಮುಂದೆ ಈ ರೀತಿ ಆಗದಂತೆ ಕಠಿಣ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಎಲ್ಲೋ ಒಂದು ರೀತಿ ಬೆಳಗ್ಗೆಯಿಂದ ಹೇಳ್ತಾ ಇದ್ದಾರೆ ಅನ್ನೋ ರಾಜಕೀಯಕರಣಗೊಳಿಸ್ತಾ ಇದ್ದಾರೆ. ಇದು ಮೊದಲು CJP ಪ್ರೊಟೆಸ್ಟ್ ಅವರು 35 ದಿನದಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಅದೊಂದು ರೀತಿಯಲ್ಲಿ ಪ್ರೊಟೆಸ್ಟ್ ಹೋಗ್ತಾ ಇತ್ತು. ಹಾಗಾಗಿ ಕಾಂಗ್ರೆಸ್ ಎಂಟ್ರಿ ಕೊಟ್ಬಿಟ್ಟು ಈ CJP ಅವರ ಪ್ರೊಟೆಸ್ಟನ್ನು ವಿಪಕ್ಷಗಳು ಏನೋ ಹೈಜಾಕ್ ಮಾಡಿದ್ದಾವೆ, ಒಂದು ರೀತಿಯ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾವೆ ಅಂತ. ಸೊ ಮೋದಿ 3 ದಿನದಿಂದ NDA ಮೀಟಿಂಗಲ್ಲಿ ಕೂಡ ಹೇಳಿದರು, ಯಾವುದೇ ರಾಜಕೀಯ ಮಾಡಬೇಡಿ, ಇದರಲ್ಲಿ ಸೂಕ್ತವಾಗಿ ನಾವು ತನಿಖೆ ಮಾಡ್ತೀವಿ, ಇದನ್ನ ವಿದ್ಯಾರ್ಥಿಗಳನ್ನ ಎತ್ತಿಕಟ್ಟುವಂಥ ಪ್ರಯತ್ನ ಮಾಡಬೇಡಿ, ಪ್ರಚೋದನೆ ಕೊಡಬೇಡಿ. ಯಾಕೆಂದರೆ ಈ ಥರದ ಪ್ರೊಟೆಸ್ಟ್ಗಳು ಮುಂದಿನ ವರ್ಷ ಅಥವಾ ಮುಂದಿನ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಸಿಸ್ಟಮ್ ಮೇಲೆ ಒಂದು ರೀತಿಯ ಏನೋ ಭಯ ಬರುವಂಥ ಭಯದ ವಾತಾವರಣ ಮೂಡುವಂಥ ಚಾನ್ಸಸ್ ಇರುತ್ತೆ. ಹೀಗಾಗಿ ಆಗಿದ್ದಾಗೋಗಿದೆ, ಅದಕ್ಕೆ ಮುಂದೆ ಏನಾಗಬೇಕು ಅದನ್ನು ನೋಡೋಣ. ಅದಕ್ಕೆ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕಠಿಣವಾದ ಕ್ರಮಗಳನ್ನ ಕೈಗೊಳ್ತಾ ಇದೆ. ಹೀಗೆ ರಾಜಕೀಯ ಬೇಡ, ಇದರಲ್ಲಿ ರಾಜಕೀಯ ದುರುದ್ದೇಶ ಬೇಡ, ಇಲ್ಲಿಗೆ ಮುಗಿಸೋಣ ಅಂತಂತೂ ಏನೋ ಮೋದಿಯವರು ಎಕ್ಸಾಕ್ಟಾಗಿ ಹೇಳಿದ್ದಾರೆ. ಆದರೆ ಎಲ್ಲೋ ಒಂದು ರೀತಿ ಕಾಂಗ್ರೆಸ್ ಅವರು ಇದನ್ನು ಒಂದು ರೀತಿ ಪ್ರೊಟೆಸ್ಟನ್ನು ಹೈಜಾಕ್ ಮಾಡೋ ಅಂಥದ್ದು ಮತ್ತು ಇದನ್ನು ಒಂದು ರೀತಿ ಜನಾಂದೋಲನವಾಗಿ ರೂಪಿಸುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಪ್ರಧಾನ ರಾಜೀನಾಮೆ ಕೊಡಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಕಾಂಗ್ರೆಸ್ ಅವರು ಏನಾದರೂ ಮಾಡಿ ಅವ್ರನ್ನ ತೆಗೆದು ಹಾಕಲೇಬೇಕು ಅಂತಕ್ಕಂಥ ಡಿಮ್ಯಾಂಡನ್ನು ಇಟ್ಟು ಪ್ರೊಟೆಸ್ಟನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.